ಆಸ್ಪತ್ರೆ ಜಾಗವನ್ನು ಕಬಳಿಸಲು ಹೊರಟ ಭೂಗಳ್ಳರು ಸರ್ಕಾರಿ ಆಸ್ಪತ್ರೆಗೆ ಬೇಲಿ ಹಾಕಿ ಕಬಳಿಕೆಗೆ ಯತ್ನ ಮಾಡಲಾಗಿದೆ. ಆಸ್ಪತ್ರೆ ಜಾಗವನ್ನು ಕಬಳಿಸಲು ಹೊರಟಿದ್ದಾರೆ ಇಲ್ಲಿ ಭೂಗಳ್ಳರು. ಸರ್ಕಾರಿ ಆಸ್ಪತ್ರೆಗೆ ಬೇಲಿ ಹಾಕಿ ಕಬಳಿಕೆಗೆ ಯತ್ನ. ಯಾದಗಿರಿಯ ಸುರಪುರ ತಾಲೂಕಿನ ನಗನೂರು ಗ್ರಾಮದಲ್ಲಿ ಈ ಘಟನೆ ಆಗಿರುವಂತದ್ದು. ನಗನೂರ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣ ಇದು. 4.7 ಎಕರೆ ಜಮೀನು ಕಬಳಿಸಲು ಸಂಚು ರೂಪಿಸಿದ್ರು ಭೂಗಳ್ಳರು. ಆಸ್ಪತ್ರೆ ಆವರಣದಲ್ಲಿ ತಂತಿ ಬೇಲಿ ಕಿತ್ತು ಹಾಕಲು ಮುಂದಾದ ಮಹಿಳೆಯರು. ಆಸ್ಪತ್ರೆ ಆವರಣಕ್ಕೆ ಬೇಲಿ ಹಾಕಿದ್ರು, ಕ್ರಮಕ್ಕೆ ಮುಂದಾಗದ ಜಿಲ್ಲಾಡಳಿತ. ಭೂ ಕಬಳಿಕೆಯಲ್ಲಿ ಇಲಾಖೆ ಅಧಿಕಾರಿಗಳೇ ಶಾಮೀಲಾಗಿರುವ ಆರೋಪ ಕೇಳಿ ಬರ್ತಾ ಇದೆ. ಆಸ್ಪತ್ರೆ ಜಾಗವನ್ನು ಕಬಳಿಸಲು ಹೊರಟ ಭೂಗಳ್ಳರು ಸರ್ಕಾರಿ ಆಸ್ಪತ್ರೆಗೆ ಬೇಲಿ ಹಾಕಿ ಕಬಳಿಕೆಗೆ ಯತ್ನ ಮಾಡಿರುವಂತಹ ಆರೋಪ ಕೇಳಿ ಬಂದಿರುವಂತದ್ದು. ಈ ಘಟನೆ ನಡೆದಿರುವಂತದ್ದು ಯಾದಗಿರಿಯ ಸುರಪುರ ತಾಲೂಕಿನ ನಗನೂರು ಗ್ರಾಮದ ಪ್ರಾಥಮಿಕ ಆರೋಗ್ಯದ ಕೇಂದ್ರದ ಆವರಣ ಇದು. 4.7 ಎಕರೆ ಜಮೀನು ಕಬಳಿಸಲು ಸಂಚು ರೂಪಿಸಿದ್ರು ಭೂಗಳ್ಳರು. ಆಸ್ಪತ್ರೆ ಆವರಣದಲ್ಲಿ ತಂತಿ ಬೇಲಿ ಕಿತ್ತು ಹಾಕಿದ್ದಾರೆ. ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆಸ್ಪತ್ರೆ ಆವರಣಕ್ಕೆ ಬೇಲಿ ಹಾಕಿದ್ರು ಕೂಡ ಜಿಲ್ಲಾಡಳಿತ ಕ್ರಮ ಕೈಗೊಂಡಿಲ್ಲ. ಹೀಗಾಗಿ ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು. ಹಾಗೆ ಭೂ ಕಬಳಿಕೆಯಲ್ಲಿ ಇಲಾಖೆ ಅಧಿಕಾರಿಗಳೇ ಶಾಮೀಲ ಆಗಿದ್ದಾರೆ ಎನ್ನುವ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಯಾದಗಿರಿಯ ಸುರಪುರ ತಾಲೂಕಿನ ನಗನೂರು ಗ್ರಾಮದಲ್ಲಿರುವಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣಕ್ಕೆ ಭೂಗಳ್ಳರು ಬೇಲಿ ಹಾಕಿರುವಂತಹ ಭೂ ಕಬಳಿಕೆಗೆ ಯತ್ನ ಮಾಡಿರುವಂತಹ ಘಟನೆ ನಡೆದಿರುವಂತದ್ದು. ಸದ್ಯ ಎಲ್ಲೆಡೆ ಈ ವಿರುದ್ಧವಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇನ್ನು ಮಹಿಳೆಯರು ಕೂಡ ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು. ಬೇಲಿ ಹಾಕಿದ್ರು ಕೂಡ ಜಿಲ್ಲಾಡಳಿತ ಕ್ರಮ ಕೈಗೊಂಡಿಲ್ಲ. ಈ ವಿಚಾರವಾಗಿ ವ್ಯಾಪಕ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಹಾಗೆ ಭೂ ಕಬಳಿಕೆಯಲ್ಲಿ ಇಲಾಖೆ ಅಧಿಕಾರಿಗಳೇ ಶಾಮೀಲಾಗಿರುವ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಹಾಸ್ಪಿಟಲ್ ಸಿಟಿ ಇದು ನಗನೂರದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ. ಅದಕ್ಕೆ 4 ಎಕರೆ 7 ಗುಂಟೆ ಜಾಗ ಈಗೊಂದು 40-50 ವರ್ಷದ ಹಿಂದಗಡೆನೇ ಕೊಟ್ಟಿದ್ದಾರೆ. ಆ ಜಾಗನ ಈಗಾಗಲೇ ಪಾಣಿಯಲ್ಲಿ ಆರೋಗ್ಯ ಇದಂತ ಬಂದರು ಸರ್. ಬಂದರೂ ಕೂಡ ಈಗ ಕೆಲವು ಜನರು ಕೂಡಿಸಿ ಸೇರಿಕೊಂಡು ಮತ್ತು ಆಸ್ತಿಯವರು ಬಂದು 1 ಎಕರೆ ಜಮೀನಕ್ಕೆ ಸದ್ಯಕ್ಕೆ ಕೆಬ್ಬಣ ಬೇಲಿ ಹಾಕಿದ್ದಾರೆ. ಹಾಕಿ ಸಲುವಾಗಿ ನಿನ್ನೆ ನಾವು ಒಂದು ಅರ್ಜಿ ಮಾಡಿಕೊಂಡು ಇದು TH ತಾಲೂಕ್ ಪಂಚಾಯತಿ TH ಜಿಲ್ಲಾ ಪಂಚಾಯತ್ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿವಿ ಮತ್ತು ತಹಸೀಲ್ದಾರ್ಗೂ ಕೊಟ್ಟಿದ್ದೀವಿ ಇದನ್ನ. ಮತ್ತು ಇವರು ನಮ್ಮ ಆರೋಗ್ಯ ಸಚಿವರಾಗಿರ್ತಕ್ಕಂಥ ಮಾನ್ಯ ಯುಟಿ ಖಾದರ್ ಅವರಿಗೂ ಕೂಡ ನಾವು ಈಗಾಗಲೇ